ಮೊದಲನೇ ಭಾಗದಲ್ಲಿ ನಾವು ಆ ದೇವಿ ಯಾರು ಮತ್ತು ಆ ದೇವಿಗೂ ರಾಜನಿಗೂ ಏನು ಸಂಬಂಧ ಅಂತ ತಿಳ್ಕೊಂಡ್ವಿ. ಇವಾಗ ನಾವು ತಿಳ್ಕೊಬೇಕಾಗಿರೋದೇನೆಂದರೆ, ಆ ದೇವಿನ ಯಾಕೆ ಮಹಾರಾಜರು ಮೊದಲು ಪೂಜೆ ಮಾಡ್ತಾರೆ ನವರಾತ್ರಿಗೂ ಮುಂಚೆ ಅಂತ ತಿಳ್ಕೊಳ್ಳೋಣ ಬನ್ನಿ. ತಿರುಮಲ ರಾಯರು ಶ್ರೀರಂಗಪಟ್ಟಣವನ್ನು ಆಳಬೇಕಾದ್ರೆ ಅಲ್ಲಿ ಒಂದು ದೇವಸ್ಥಾನ ಇರುತ್ತೆ. ಆ ದೇವಸ್ಥಾನ ಯಾವುದು ಅಂತ ಹೇಳಿದ್ರೆ ಶ್ರೀ ರಂಗನಾಥ ಸ್ವಾಮಿ ಮತ್ತು ರಂಗನಾಯಕಿ ಅನ್ನೋ ದೇವಸ್ಥಾನ, ನಾರಾಯಣ ಮತ್ತು ಲಕ್ಷ್ಮಿಯ ದೇವಸ್ಥಾನ ಆಗಿರುತ್ತೆ. ಅಲ್ಲಿಗೆ ಅಲಮೇಲಮ್ಮ ಪ್ರತಿದಿನವೂ ಪೂಜೆ ಮಾಡೋದಕ್ಕೆ ಅಂತ ಹೋಗ್ತಾ ಇರ್ತಾರೆ. ಆದರೆ ರಂಗನಾಯಕಿ ಅಂತ ಹೇಳಿದರೆ ಎಷ್ಟು ಇಷ್ಟ, ರಂಗನಾಯಕಿ ದೇವಿ ಅಂತ ಹೇಳಿದ್ರೆ ಅಲಮೇಲಮ್ಮನಿಗೆ ಎಷ್ಟು ಇಷ್ಟ ಅಂತ ಹೇಳಿದ್ರೆ, ತನ್ನ ಮೈ ಮೇಲಿದ್ದ ಒಡವೆಗಳನ್ನೆಲ್ಲ ರಂಗನಾಯಕಿ ಅಂತ ಹೇಳಿದ್ರೆ ಲಕ್ಷ್ಮೀ ದೇವಿಗೆ ಅಲಂಕಾರ ಮಾಡೋದಕ್ಕೆ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಅಲಮೇಲಮ್ಮ ಏನು ಮಾಡ್ತಿರ್ತಾರೆ, ಒಡವೆಗಳನ್ನ ಕೊಡ್ತಾ ಇರ್ತಾರೆ. ಕೊಟ್ಟು ಪೂಜೆಯ ನಂತರ ಅಂತ ಹೇಳಿದ್ರೆ ಪೂಜೆ ಮುಗಿಸ್ಕೊಂಡಾದ್ಮೇಲೆ ಮತ್ತೆ ಅವರು ವಾಪಸ್ ಇಸ್ಕೊಂಡು ಬರ್ತಾ ಇರ್ತಾರೆ. ಅರಮನೆಗಳನ್ನೆಲ್ಲ ಅವ್ರು ವಶಪಡಿಸ್ಕೋತಾರೆ. ಹಾಗೇನೆ ಅಲ್ಲಿದ್ದ ದೇವಸ್ಥಾನ ಅಂತ ಹೇಳಿದ್ರೆ ಶ್ರೀ ರಂಗನಾಥ ಸ್ವಾಮಿ ಮತ್ತು ರಂಗನಾಯಕಿಯ ದೇವಸ್ಥಾನ ಕೂಡ ಮೈಸೂರ ಒಡೆಯರ್ದಾಗಿರುತ್ತೆ. ಹಾಗಾಗಿ ರಂಗನಾಯಕಿಗೆ ಹಾಕಿರೋ ಒಡವೆಗಳನ್ನೆಲ್ಲ ವಾಪಸ್ ತಗೊಂಡು ಬನ್ನಿ, ಮುಂದಿನ ದಿನಕ್ಕೆ ಪೂಜೆಗಾಗತ್ತೆ ಅಂತ ಯೋಚನೆ ಮಾಡಿ ಮೈಸೂರಿನ ಒಡೆಯರು ಏನು ಮಾಡ್ತಾರಂತ ಹೇಳಿದ್ರೆ ಸೈನಿಕರನ್ನ ಶ್ರೀರಂಗಪಟ್ಟಣದಲ್ಲಿರೋ ಶ್ರೀ ರಂಗನಾಥ ಸ್ವಾಮಿ ಮತ್ತು ರಂಗನಾಯಕಿಯ ದೇವಸ್ಥಾನಕ್ಕೆ ಸೈನಿಕರನ್ನ ಕಳಿಸ್ತಾರೆ. ಆದರೆ ಅದೇ ದಿನ ಪೂಜೆಗೆ ಬಂದಿದ್ದ ಅಲಮೇಲಮ್ಮ ಸೈನಿಕರನ್ನ ನೋಡಿ ತುಂಬ ಹೆದರ್ಕೋತಾಳೆ. ಇಲ್ಲಿರೋ ಒಡವೆಗಳನ್ನ ಕೂಡ ಇವ್ರೇನು ಮಾಡ್ತಾರೆ, ಕಿತ್ಕೊಬಿಡ್ತಾರೆ ಅಂತ ಹೇಳಿ ಅಲಮೇಲಮ್ಮ ಓಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದರೆ ಅಲಮೇಲಮ್ಮನ ಹಿಡಿಯೋದಕ್ಕೆ ಸೈನಿಕರು ಕೂಡ ಅವಳಿಂದ ಓಡೋದಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಅಲಮೇಲಮ್ಮ ಓಡ್ತಾ ಓಡ್ತಾ ತುಂಬ ದುಃಖದಿಂದ ಯೋಚನೆ ಮಾಡ್ತಾಳೆ. ತನ್ನ ರಾಜ್ಯನ ಕಿತ್ಕೊಂಡ್ರು ಮತ್ತು ತನ್ನ ಗಂಡನ ಸಾಯೋ ಸ್ಥಿತಿಗೆ ತಂದರು, ಅದಕ್ಕಿಂತ ಹೆಚ್ಚಾಗಿ ತನ್ನ ಹತ್ರ ಇರೋ ಒಡವೆಗಳನ್ನೂ ಕಿತ್ಕೊಳ್ಳೋಕೆ ಬರ್ತಿರ್ತಾರೆ ಅಂತ ಹೇಳಿ ಅಲಮೇಲಮ್ಮ ತುಂಬ ದುಃಖದಿಂದ, ಅದಕ್ಕಿಂತ ಹೆಚ್ಚಾಗಿ 100 ಪಟ್ಟಷ್ಟು ಕೋಪದಿಂದ ಓಡೋದಕ್ಕೆ ಶುರು ಮಾಡ್ತಾಳೆ.